ಸುರ್ಜೇವಾಲಾ ಭೇಟಿ ಮಾಡಿದ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದೀಗ ಹಲವು ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಭೇಟಿ ಮಾಡಿದ್ದಾರೆ ಜಿ ಪರಮೇಶ್ವರ್. ಅವಕಾಶ ಕೇಳಿದ್ದ ಪರಮೇಶ್ವರ್ಗೆ ಸುರ್ಜೇವಾಲಾ ಸಮಯ ಕೊಟ್ಟಿದ್ರು. ಇದೀಗ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಚರ್ಚೆ ಕೂಡ ನಡೆಸಿದ್ದಾರೆ. ದಲಿತ ನಾಯಕರ ಡಿನ್ನರ್ ಮೀಟಿಂಗ್ ಅನ್ನು ಏರ್ಪಡಿಸಿದ್ದಾರೆ. ಪರಮೇಶ್ವರ್ ಸುರ್ಜೇವಾಲಾ ಸೂಚನೆ ಮೇರೆಗೆ ಮೀಟಿಂಗ್ ಅನ್ನ ರದ್ದು ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಈ ಹಿನ್ನೆಲೆ ಡಿನ್ನರ್ ಮೀಟಿಂಗ್ ಕುರಿತು ಚರ್ಚೆ ನಡೆಸಿದ್ದಾರೆ ಗೃಹ ಸಚಿವ. ಸಿಎಂ ಸ್ಥಾನದ ಕುರಿತು ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಸಿಎಂ ಸ್ಥಾನದ ಒಂದು ಆಕಾಂಕ್ಷಿ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ. ಅದನ್ನು ಕ್ಲೇಮ್ ಮಾಡುವಂತ ಪ್ರಯತ್ನ ಈಗ ಅವರಿಂದ ಕೂಡ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಇದೆ. ಇನ್ನು ನಮ್ಮ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದೇನೆ. ಸುರ್ಜೇವಾಲಾ ಅವರನ್ನ ಭೇಟಿ ಬಳಿಕ ಏನು ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಪಟ್ಟಿ ಮಾಡಲು ಹೇಳಿದ್ರು. ನನ್ನ ಜವಾಬ್ದಾರಿಯಂತೆ ಪಟ್ಟಿಯನ್ನು ಮಾಡಿಕೊಟ್ಟಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಸಿಎಂ ಡಿಸಿಎಂ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಕಾರ್ಯಕರ್ತರಿಗೆ ಜವಾಬ್ದಾರಿ ಹಂಚಿಕೆ ಮಾಡಲಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಚರ್ಚೆ ಮಾಡಿದ್ದಾರೆ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಳಂಬವಾಗಿದೆ, ಈಗ ಚಾಲನೆ ನೀಡಿದ್ದೇವೆ. ಆದಷ್ಟು ಬೇಗ ನಿಗಮ ಮಂಡಳಿ ನೇಮಕವಾಗುತ್ತೆ. ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಕೊನೆಗೂ ನಿಗಮ ಮಂಡಳಿಗಳನ್ನ ಭರ್ತಿ ಮಾಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಇದರ ಮಹತ್ವದ ಜವಾಬ್ದಾರಿಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನೀಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂತ ಪಟ್ಟಿಯನ್ನ ಈಗ ಹೈಕಮಾಂಡ್ ಗಮನಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೊಂಡೊಯ್ಯಲಿದ್ದಾರೆ. ಈ ಹಿನ್ನೆಲೆ ಮಹತ್ವವನ್ನು ಪಡೆದುಕೊಂಡಿದೆ ಸುರ್ಜೇವಾಲಾ ಅವರ ಮತ್ತು ಪರಮೇಶ್ವರ್ ಅವರ ಭೇಟಿ. ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಮಾಡಿ ಚರ್ಚೆ ನಡೆಸಿರುವಂತಹ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದು, ಸದ್ಯ ನಿಗಮ ಮಂಡಳಿ ಭರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರ ಪಟ್ಟಿಯನ್ನ ಸಿದ್ಧಪಡಿಸಿ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸುರ್ಜೇವಾಲಾ ಮತ್ತು ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿತ್ತು. ಅದರ ಅನುಸಾರ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಟ್ಟಿಯನ್ನ ಸಿದ್ಧಪಡಿಸಿ ಕೊಟ್ಟಿದ್ದಾರಂತೆ. ಆ ಪಟ್ಟಿಯನ್ನ ಡಿಸಿಎಂ ಸಿಎಂ ಮತ್ತೆ ಹೈಕಮಾಂಡ್ ಫೈನಲ್ ಮಾಡುತ್ತೆ ಅಂತ ಜಿ ಪರಮೇಶ್ವರ್ ಹೇಳಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸಹೋದ್ಯೋಗಿ ಬಸವರಾಜ್ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಎಲ್ಲೋ ಒಂದ್ ಕಡೆ ನಿಗಮ ಮಂಡಳಿಗಳಿಗೆ ಕೊನೆಗೂ ಹೈಕಮಾಂಡ್
ಒಂದು ಗ್ರೀನ್ ಸಿಗ್ನಲ್ ಕೊಡುತ್ತಾ ಭರ್ತಿ ಮಾಡೋದಕ್ಕೆ, ಅದು ಕಾರ್ಯಕರ್ತರಿಗೆ ವಿಶೇಷವಾಗಿ ಅವಕಾಶಗಳನ್ನು ಕಲ್ಪಿಸೋದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಪಟ್ಟಿ ಸಿದ್ಧಪಡಿಸುವಂತೆ ಹೇಳಿತ್ತಂತೆ. ಈಗ ಪರಮೇಶ್ವರ್ ಆ ಪಟ್ಟಿಯನ್ನು ಕೊಟ್ಟಿದ್ದಾರಂತೆ. ಬಹುಶಃ ನಿಗಮ ಮಂಡಳಿಗಳು ಸದ್ಯದಲ್ಲೇ ಭರ್ತಿ ಆಗತ್ತಾಗಾದ್ರೆ. ವಿಜಯಭಾಸ್ಕರ್, ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ಕಾರ್ಯಕರ್ತರಿಗೂ ಕೂಡ ನಿಗಮ ಮಂಡಳಿ ಕೊಡಬೇಕು, ಅವ್ರಿಗೂ ಕೂಡ ಒಂದು ಸೂಕ್ತ ಸ್ಥಾನಮಾನ ಕೊಡಬೇಕು ಅನ್ನುವಂಥದ್ದು ಬಹು ದಿನಗಳಿಂದಲೂ ಕೂಡ ಒತ್ತಾಯ ಕೂಡ ಇತ್ತು. ಆ ಬಗ್ಗೆ ಹಲವು ಮುಖಂಡರು ಸಹಿತ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರ ಒಂದಿಷ್ಟು ನಿವಾಸಗಳಿಗೆ ಕೂಡ ಭೇಟಿ ಕೊಡುವ ಮುಖಾಂತರ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರು. ಈ ಒಂದು ನಿಟ್ಟಿನಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೂಡ ಆ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಯಾವೆಲ್ಲ ಒಂದಿಷ್ಟು ಕಾರ್ಯಕರ್ತರಿಗೆ ಕೂಡ ನಿಗಮ ಮಂಡಳಿ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ನೀವು ಪರಿಶೀಲಿಸಿ ಪಟ್ಟಿ ಮಾಡಬೇಕು ಮತ್ತು ಆ ಒಂದು ಅವರ ಒಂದು ಪಕ್ಷದ ಸಂಘಟನೆಯಲ್ಲಿ ಯಾವ ರೀತಿಯಾಗಿ ತೊಡಗುವಿಕೆ ಅದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿ ನಿಗಮ ಮಂಡಳಿಗೆ ಅವ್ರನ್ನ ನಿರ್ದೇಶನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರಿಗೂ ಕೂಡ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ರು. ಅದರಂತೆ ಪರಮೇಶ್ವರ್ ಕೂಡ ಹಲವು ಜಿಲ್ಲಾ ಮುಖಂಡರ ಜೊತೆ ಕೂಡ ಚರ್ಚೆ ನಡೆಸಿ ಯಾವೆಲ್ಲ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಕೊಡಬೇಕು, ಅವರ ಪಕ್ಷ ಸಂಘಟನೆಯಲ್ಲಿ ಯಾವ ರೀತಿ ತೊಡಗುವಿಕೆ ಇದೆ ಅನ್ನುವುದನ್ನು ಕೂಡ ಪರಿಗಣಿಸಿ ಈ ಒಂದು ನಿಟ್ಟಿನಲ್ಲಿ ಪರಮೇಶ್ವರ್ ಈಗ ಒಂದು ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರಿಗೂ ಕೂಡ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಭೇಟಿಯಾಗಿ ನಿಗಮ ಮಂಡಳಿಗೆ ಯಾರನ್ನೆಲ್ಲ ಸೂಚಿಸಿದ್ದಾರೆ, ಅಲ್ಲಿ ಸಮುದಾಯವಾರು ಆಗಿರ್ಬೋದು, ಮತ್ತೆ ಪ್ರಾದೇಶಿಕವಾಗಿ ಆಗಿರ್ಬೋದು, ಮತ್ತೆ ಪಕ್ಷ ಸಂಘಟನೆಗೆ ದುಡಿದಿರ್ತಕ್ಕಂಥ ಕಾರ್ಯಕರ್ತರನ್ನು ಕೂಡ ಅದರಲ್ಲಿ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರ ಜೊತೆ ಕೂಡ ಸುದೀರ್ಘವಾಗಿ ಚರ್ಚೆ ನಡೆಸಿ ಆ ಒಂದು ಕಾರ್ಯಕರ್ತರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಪರಮೇಶ್ವರ್ ಕೂಡ ಸುರ್ಜೇವಾಲಾ ಅವರಿಗೆ ಆ ಪಟ್ಟಿ ಸಲ್ಲಿಕೆ ಮಾಡಿದ್ದಾರೆ. ಆ ಪಟ್ಟಿಯನ್ನ ತೆಗೆದುಕೊಂಡು ಸಿಎಂ ಮತ್ತೆ ಡಿಸಿಎಂ ಜೊತೆ ಸುರ್ಜೇವಾಲಾ ಅವರು ಕೂಡ ಚರ್ಚೆ ನಡೆಸಲಿದ್ದಾರೆ. ಅದಾದ ಬಳಿಕ ಅಲ್ಲಿ ಯಾರಿಗೆಲ್ಲ ಒಂದು ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ತೀರ್ಮಾನ ಮಾಡಿದ್ದಾರೆ. ಯಾಕಂತಂದ್ರೆ ಹಲವು ಕಾರ್ಯಕರ್ತರು ಸಹಿತ ಒಂದಿಷ್ಟು ಅಸಮಾಧಾನ ಇದ್ರು, ಪಕ್ಷಕ್ಕಾಗಿ ನಾವು ಸಂಘಟನೆ ಮಾಡಿದ್ರು ಸಹಿತ ನಮಗೆ ನಮ್ಮ ಸರ್ಕಾರ ಇದ್ರು ಸಹಿತ ನಮ್ಗೆ ಯಾವುದೇ ರೀತಿ ಒಂದು ಅಧಿಕಾರ ಸಿಗ್ತಾ ಇಲ್ಲ ಅಥವಾ ನಮಗೂ ಕೂಡ ಯಾವುದೇ ರೀತಿ ಜವಾಬ್ದಾರಿ ಸಿಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಸಮಾಧಾನ ಕೂಡ ತೋರ್ತಾ ಇದ್ರು. ಇದು ಎಲ್ಲ ಒಂದ್ ಕಡೆ ಸ್ಥಳೀಯ ಮಟ್ಟದ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಸಂಘಟನಾತ್ಮಕವಾಗಿ ಕೂಡ ಪಕ್ಷಕ್ಕೆ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ತೀವ್ರಗತಿಯಲ್ಲಿ ನಿಗಮ ಮಂಡಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ನೇಮಕ ಮಾಡಬೇಕು ಅನ್ನುವಂತ ಕೂಗು ಕೂಡ ಇತ್ತು. ಅದರ ಭಾಗವಾಗಿ ಇದೀಗ ಸರ್ಕಾರ 2 ವರ್ಷ ಪೂರೈಕೆ ಆದ ಹಿನ್ನೆಲೆಯಲ್ಲೂ ಕೂಡ ಇನ್ನೂ ಕೂಡ ನಿಗಮ ಮಂಡಳಿ ನೇಮಕ ಮಾಡಿಲ್ಲ ಅನ್ನುವಂಥದ್ದು ಕೂಡ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಆರೋಪ ಕೂಡ ಇತ್ತು, ಅಸಮಾಧಾನ ಕೂಡ ಇತ್ತು. ಆದ್ರೆ ಇದೀಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಇವತ್ತು ಸಿಎಂ ಮತ್ತೆ ಡಿಸಿಎಂ ಜೊತೆ ಸುರ್ಜೇವಾಲಾ ಅವರು ಒಂದು ಸಭೆಯನ್ನು ಕೂಡ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಅಲ್ಲಿ ಪರಮೇಶ್ವರ್ ಅವರು ಕೊಟ್ಟಿರ್ತಕ್ಕಂಥ